ಧರಣಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈಗ ನಿಮ್ಗೆಲ್ಲ ಗೊತ್ತಿದೆ, ಒಂದು ಸಬಲೀಕರಣ ಮಾಡಬೇಕು ಅಂತ ಹೇಳಿ ಸಮಾಜ ಕಲ್ಯಾಣ ಇಲಾಖೆ ಇರ್ಲಿಲ್ಲ ಮೊದಲು. ಆಮೇಲೆ ಸಮಾಜ ಕಲ್ಯಾಣ ಈ ವರ್ಗದ ಈ ಜನರ ಆರ್ಥಿಕ ಮ್ಯಾನೇಜ್ಮೆಂಟ್ ಮಾಡೋದು ಬಿಟ್ಟರೆ ಒಟ್ಟು ಎಷ್ಟು ಅಟ್ರಾಸಿಟಿ ಕೇಸ್ಗಳಾಗಿದ್ದಾವೆ, ಎಷ್ಟು ನಿಂತಿದ್ದಾವೆ, ಎಷ್ಟು ಕಾನೂನು ಹೇಳುತ್ತೆ ಏನಂದ್ರೆ ಅಟ್ರಾಸಿಟಿ ಕೇಸ್ ಆದ ನಂತರ ಏನು ಅವ್ರಿಗೆ ಟ್ರೈನ್ ಅಪ್ ಮಾಡಬೇಕು, ನೀವು ಯಾಕೆ ಹೆಂಗೆ ಸಾಕು ಕೋರ್ಟಿಗೆ ಹಾಜರುಪಡಿಸಬೇಕು, ಅದಕ್ಕೆ ಪೊಲೀಸ್ ಇಲಾಖೆ ಸೂಕ್ತ ಬಂದೋಬಸ್ತ್ ಕೊಡಬೇಕು, ಪೊಲೀಸ್ ಇಲಾಖೆ ಸೂಕ್ತ ಬಂದೋಬಸ್ತ್ ಮಾಡ್ಕೊಳ್ಬೇಕು. ಈಗ ಅಟ್ರಾಸಿಟಿ ಕೇಸ್ ನಮ್ಮ ಭೂಮಿ ನಮ್ಮ ಭೂಮಿ ಅಧಿಕಾರಿಗಳ ನೀವು ಯಾರ ಪರ ದಾಖಲು ಮಾಡಿ ದಾಖಲು ಮಾಡಿ ದಾಖಲು ಮಾಡಿ ದಾಖಲು ಮಾಡಿ ಚಿನ್ನಾಟ ಕದಿರೆಯಲ್ಲಿ ನಮ್ಮ ಭೂಮಿ ಬೇಕೇ ಬೇಕು ಬೇಕು ಎತ್ತಕ್ಕಾಗಿ ಹೋರಾಟ ಎಲ್ಲಿಯವರೆಗೂ ಹೋರಾಟ ಸೋತೆ ಇಲ್ಲ ಬಸವ ಅಂಬೇಡ್ಕರ್ ಜಾತಿ ಬೇಡಿ ಮತ ಬೇಡಿ ಸುಟ್ಟ ಬೆಂಕಿ ದಲಿತರನ್ನು ಸುಟ್ಟ ಜಿಂದಾಬಾದ್ ಜಿಂದಾಬಾದ್ ಜಿಂದಾಬಾದ್. ದಲಿತ ವಿರೋಧಿ ಅರಣ್ಯ ಇಲಾಖೆ ಅವರ ಮೇಲೆ ಅಟ್ರಾಸಿಟಿ ಪ್ರಕರಣ ದಾಖಲು, ದಲಿತ ವಿರೋಧಿ ಜಿಲ್ಲಾ ಉಪ ಸಂರಕ್ಷಣಾಧಿಕಾರಿಗಳ ಮೇಲೆ ಅಟ್ರಾಸಿಟಿ ಪ್ರಕರಣ ದಾಖಲು ಮಾಡಲೇಬೇಕು. ದಲಿತರ ಸಮಸ್ಯೆ ಬಗ್ಗೆ ನಿರ್ಲಕ್ಷ್ಯ ಧೋರಣೆ ಅನುಸರಿಸುತ್ತಿರುವ ದಲಿತರ ಸಮಸ್ಯೆ ಇಲಾಖೆಗೆ ಅಧಿಕಾರ. ತಾರೀಕು ನಾವು ತಹಸೀಲ್ದಾರ್ ಕಚೇರಿ ಮುತ್ತಿಗೆ ಕಾರ್ಯಕ್ರಮವನ್ನು ಹಾಕೊಂಡ ಸಂದರ್ಭದಲ್ಲಿ ಮೊನ್ನೆ ಡಿಸಿ ಸಾಹೇಬರು, ಎಸಿ ಅವರು, ತಹಸೀಲ್ದಾರ್ ಅವರು, ಸಂಬಂಧಪಟ್ಟಂತ ಪೊಲೀಸ್ ಇಲಾಖೆ ಎಲ್ಲರೂ ಕೂಡ ಬಂದಿದ್ರಲ್ಲಿ. ಇಡೀ ಸಂಪೂರ್ಣವಾದಂತ ವಿವರವನ್ನ ಜಿಲ್ಲಾಧಿಕಾರಿಗಳ ಗಮನಕ್ಕೆ ನಾವು ತಂದಿದ್ದೀವಿ. ಅದರ ಸಂಪೂರ್ಣ ದಾಖಲೆಗಳು ಕೂಡ ನಾವೆಲ್ಲ ಕೂಡ ಅಧಿಕಾರಿಗಳ ಗಮನಕ್ಕೆ ಕೂಡ ತೋರಿಸಿದೀವಿ. ಅದು ನ್ಯಾಯಬದ್ಧವಾಗಿರ್ತಕ್ಕಂಥ ದಾಖಲೆಗಳು ಕೂಡ ಜಿಲ್ಲಾಧಿಕಾರಿಗಳು ಕೂಡ ಕೂಡಲೇ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತ ರೈತರನ್ನ ಸಂಘಟನೆಯವ್ರನ್ನೆಲ್ಲ ಕೂಡ ಸಭೆ ಕರೆದು ಚರ್ಚೆ ಮಾಡಿ ಅವ್ರ ಹತ್ರ ಏನ್ ದಾಖಲೆ ಇದೆ, ನಿಮ್ಮ ಹತ್ರ ಏನ್ ದಾಖಲೆ ಇದೆ, ಮತ್ತು ನಮ್ಮ ಇಲಾಖೆಯಲ್ಲಿ ಕೂಡ ಏನೇನ್ ದಾಖಲೆ ಇದೆ ಅಂತಕ್ಕಂಥದನ್ನ ಪರಿಶೀಲನೆ ಮಾಡಿ ಯಾರಿಗೆ ನ್ಯಾಯ ಕೊಡ್ಬೇಕು ಅಂತಕ್ಕಂಥದನ್ನ ಆವತ್ತಿನ ಸಂದರ್ಭದಲ್ಲಿ ತೀರ್ಮಾನ ಮಾಡೋಣ ಅಂತಕ್ಕಂಥದನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿ ಮನವಿ ಪತ್ರವನ್ನು ಸ್ವೀಕಾರ ಮಾಡ್ಕೊಂಡು ಹೋದ್ರು. ಅದೇ ರೀತಿಯಾಗಿ ನಮ್ಮದು ಇನ್ನೊಂದು ಮನವಿ ಏನಂದ್ರೆ, ಇವತ್ತು ಸುಪ್ರೀಂ ಕೋರ್ಟಿನ ಆದೇಶದ ಪ್ರಕಾರ ಯಾವುದೇ ಒಬ್ಬ ನಾಗರಿಕ ಪೊಲೀಸ್ ಸ್ಟೇಷನ್ ಆಗಿರ್ಬೋದು ಅಥವಾ ದೌರ್ಜನ್ಯ ಒಳಪಟ್ಟಿರ್ತಕ್ಕಂಥ ಸಮುದಾಯಗಳಾಗಿರ್ಬೋದು, DCRE ಇಲಾಖೆ ಇರ್ತಕ್ಕಂಥದ್ದು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಇರ್ತಕ್ಕಂಥದ್ದು ಕೂಡ ದಲಿತರ ಮಾನ ಪ್ರಾಣ, ಅವರ ಶಿಕ್ಷಣ, ಸರ್ವತೋಮುಖ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಎಲ್ಲಾ ಕೂಡ ಕಾಪಾಡ್ಲಿಕ್ಕೆ ಎರಡು ಇಲಾಖೆ ಕೂಡ ಸರ್ಕಾರ ನೇಮಕ ಮಾಡಿದೆ. ನಾವು ಇವತ್ತು ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು ಇಷ್ಟೇನೆ, ಏನು ದಲಿತ ಚಳವಳಿ ಹುಟ್ಟುಕೊಂಡ ಅದಕ್ಕಿಂತ ಕೂಡ ಆವತ್ತಿಂದ ಕೂಡ ಇವತ್ತುವರೆಗೂ ಕೂಡ ದಲಿತರ ಪರವಾಗಿ ನಿಂತ್ಕೊಂಡಿದ್ದಂತ ಸಮಾಜ ಕಲ್ಯಾಣ ಇಲಾಖೆ ಈಗ ತಾನೇ ಹೊಸದಾಗಿ ಇದು DCRE ಕೂಡ ಇಡೀ ನಮ್ಮ ಜಿಲ್ಲೆಯಲ್ಲಿ ಹುಟ್ಕೊಂಡಿದೆ. ಇಡೀ ಸಮಾಜ ಕಲ್ಯಾಣ ಇಲಾಖೆನೆ ದಲಿತರ ಪರವಾಗಿ ನಿಂತ್ಕೊಂಡು ಯಾರ್ಯಾರು ಸಂಬಂಧಪಟ್ಟಂತ ಪೊಲೀಸ್ ಇಲಾಖೆ ಆಗಿರ್ಬೋದು, ಕಂದಾಯ ಇಲಾಖೆ ಮಂತ್ರಿಗಳಾಗಿರ್ಬೋದು ಅಥವಾ ಕಂದಾಯ ಇಲಾಖೆ ಆಗಿರ್ಬೋದು, ಇವ್ರನ್ನೆಲ್ಲ ಕೂಡ ಚರ್ಚೆ ಮಾಡೋ ಮುಖಾಂತರ ಇವ್ರಿಗೆ ನ್ಯಾಯವನ್ನು ಕೊಡ್ತಕ್ಕಂಥ ಒಂದು ಪ್ರಯತ್ನಗಳು ಕೂಡ ಮಾಡ್ತಾ ಇತ್ತು. ಆದ್ರೆ ದುರಂತ ಏನಾಗಿದೆ ಅಂದ್ರೆ 33ನೇ ದಿನ ಇವತ್ತು ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ದೊಡ್ಡ ಮಟ್ಟದ ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮ ಆಗಿದೆ, ತಾಲೂಕು ಮಟ್ಟದಲ್ಲಿ ಕಾರ್ಯಕ್ರಮ ಆಗಿದೆ. ಇಡೀ ಜಿಲ್ಲೆಯ ಎಲ್ಲ RFO ಆಫೀಸ್ಗಳ 6 ತಾಲೂಕುಗಳಲ್ಲಿ ಕೂಡ ಬೀಗ ಹಾಕೋ ಮುಖಾಂತರ ಇಡೀ ಸರ್ಕಾರದ ಗಮನ ಸೆಳೀತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಮಾಡಿದೀವಿ. ಆದ್ರೆ ಸಮಾಜ ಕಲ್ಯಾಣ ಇಲಾಖೆ ಆಯುಕ್ತರು ಮತ್ತು DCRE ಆಯುಕ್ತರೇನಿದ್ದಾರೆ ಇವತ್ತಿಗೂ ಕೂಡ ಇಲ್ಲಿ ಬಂದು ಈ ಜಿಲ್ಲೆಯಲ್ಲಿ ದಲಿತರಿಗೆ ಏನಾಗ್ತಾ ಇದೆ, ಯಾವ ರೀತಿ ನ್ಯಾಯ ಸಿಗ್ತಾ ಇದೆ, ಏನಿದು ದೌರ್ಜನ್ಯ, ಏನಿದು ಧರಣಿ ಏನು ಅಂತಕ್ಕಂಥದ್ರ ಕೇಳಂತ ತಾಳ್ಮೆ ಸೌಜನ್ಯತೆ ಕೂಡ ಇವತ್ತು ಸಮಾಜ ಕಲ್ಯಾಣ ಇಲಾಖೆ ಆಯುಕ್ತರಿಗಿಲ್ಲ. DCRE ಆಯುಕ್ತರೇನಿದ್ದಾರೆ ಅವರು ಕೂಡ ಕೇಳಂತ ತಾಳ್ಮೆ ಕೂಡ ಇವತ್ತಿಲ್ಲ. ಅಷ್ಟು ತಳಮಟ್ಟಕ್ಕೆ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು ಕೂಡ ಸಾಕ್ಷಿ ಆಗ್ತಕ್ಕಂಥದ್ದು ಕೂಡ ನಾವು ಹೇಳಕ್ ಬಯಸ್ತಾ ಇದ್ದೀವಿ. ಇವತ್ತು ಕೂಡ ನಾವು ಪಾಣಿಯನ್ನು ತಗೊಂಡಿದ್ದೀವಿ. ಯಾವುದು ಸಂಪೂರ್ಣವಾದಂತ ಸಿಂಗಾಟ್ ಕದ್ರನಹಳ್ಳಿಗೆ ಸಂಬಂಧಪಟ್ಟಂತ ಪಾಣಿಗಳನ್ನ ಇವಾಗ ನಾವು ತಗೊಂಡಿದ್ದೀವಿ. ಇವತ್ತು ಕೂಡ ಅವ್ರ ಹೆಸರಲ್ಲಿ ಪಾಣಿ ಬರ್ತಾ ಇದೆ, ಇವತ್ತು ಕೂಡ ಅವ್ರ ಮುಟೇಶನ್ ಬರ್ತಾ ಇದೆ.
ಇವತ್ತು ಕೂಡ ಅವರು ಸಾಗುವಳಿ ಚೀಟಿ ಬರ್ತಾ ಇದೆ. ಭೂಮಿ ನೆನ್ನೆ ಕೂಡ ನಮ್ಮ ಹುಡುಗರನ್ನ ಕಳಿಸಿದ್ವಿ. ಆ ಭೂಮಿ ಇನ್ನು ಇವತ್ತಿಗೂ ಕೂಡ ಉಳುಮೆ ಮಾಡಿರ್ತಕ್ಕಂಥ ಭೂಮಿ ಹಂಗೆ ಇದೆ. ಆದ್ರೆ ಯಾಕೆ ಇವರು ಮೀನಾಮೇಷ ಎಣಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ನಮ್ಗೆ ಅನುಮಾನ ಏನಾಗಿದೆ ಅಂದ್ರೆ, ಇವರೆಲ್ಲ ಕೂಡ ದಲಿತರ ಪರವಾಗಿಲ್ಲ, ದಲಿತರ ವಿರುದ್ಧವಾಗಿರೋದ್ರಿಂದ, ಬಡವರ ವಿರುದ್ಧವಾಗಿರೋದ್ರಿಂದಾನೇ ಇವತ್ತು 33 ದಿವಸ ಧರಣಿ ಇವತ್ತು ನಾವು ಪ್ರಯತ್ನ ಮಾಡ್ತಾ ಇದೀವಿ. ಯಾರು DCR ಇದ್ದಾರೆ ಅವ್ರಿಗೆಲ್ಲ ಕೂಡ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲೇ ನಾವು ಒಂದು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀವಿ. ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳ ಸಮ್ಮುಖದಲ್ಲೇ ಒಂದು ಕಂಪ್ಲೇಂಟ್ ಅನ್ನ ಕೂಡ ಇಂಡಿವಿಜುವಲ್ ಆಗಿ ಎಲ್ಲರಲ್ಲೂ ಸಹ ನಾನು ಕೈ ಜೋಡಿಸಿ ಮನವಿಯನ್ನ ಮಾಡ್ತಾ ಇದ್ದೇನೆ. ಇದೇ 23ನೇ ತಾರೀಕು ಜುಲೈ 2026ನೇ ಇಸ್ವಿ ಗುರುವಾರ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 8 ಗಂಟೆವರೆಗೂ ಸಹ ರಕ್ತದಾನ ಶಿಬಿರ ನಡೀತದೆ. ನಮ್ಮ CVV ಕ್ಯಾಂಪಸ್ನ ಒಳಾಂಗಣ ಕ್ರೀಡಾಂಗಣದಲ್ಲಿ ದಾನಿಗಳ ಬರುವಿಕೆಗಾಗಿ ನಾವೆಲ್ಲ ಸಿದ್ಧತೆಗಳನ್ನ ಮಾಡಿದ್ದೇವೆ. ಪ್ರತಿ ವರ್ಷ ಕಾಯುವಂತ ಪರಿಸ್ಥಿತಿ ಇರ್ತಾ ಇತ್ತು. ಕಳೆದ ವರ್ಷದಿಂದ ನಾವು ಆ ಕಾಯುವಂತ ಪರಿಸ್ಥಿತಿಯನ್ನ ನಿಲ್ಲಿಸಿದ್ದೇವೆ. ಈ ಬಾರಿ ಬರ್ತಕ್ಕಂತ ಪ್ರತಿಯೊಬ್ಬ ದಾನಿಗೂ ಸಹ ಸುಲಲಿತವಾಗಿ ಸುನಾಯಾಸವಾಗಿ ಅವ್ರನ್ನ ಕರೆದುಕೊಂಡು ಹೋಗಿ ದಾನ ಮಾಡಿಸಿ ಮತ್ತೆ ಅವರಿಗೆ ಊಟೋಪಚಾರಗಳನ್ನ ಕೊಟ್ಟು ಕಳಿಸ್ಕೊಡ್ತಕ್ಕಂತ ವ್ಯವಸ್ಥೆಯನ್ನ ಮಾಡಿದ್ದೇವೆ. ಹಾಗಾಗಿ ದಯಮಾಡಿ ಎಲ್ಲ ರಕ್ತದಾನಿಗಳು ಬಂದು ಈ ರಕ್ತದಾನ ಶಿಬಿರವನ್ನ ಯಶಸ್ವಿ ಮಾಡಬೇಕು ಅಂತ ಸವಿನಯವಾಗಿ ಪ್ರಾರ್ಥನೆ ಮಾಡ್ತೇನೆ. ಅರಣ್ಯ ಇಲಾಖೆ ಇಬ್ಬರದು ಕೂಡ ತಪ್ಪಿದೆ. ಆ ಇಬ್ಬರು ಕೂಡ ದಿಕ್ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇರೋದ್ರಿಂದ ಅವರು ರಕ್ಷಣೆಯಾಗಿ ಇವತ್ತು ಪೊಲೀಸ್ ಇಲಾಖೆ ನಿಂತ್ಕೊಂತ ಇದೆ. ಇವತ್ತು ಪೊಲೀಸ್ ಇಲಾಖೆಯನ್ನು ಕೂಡ ಅವ್ರನ್ನ ಪ್ರಶ್ನೆ ಮಾಡ್ಬೇಕಾಗಿತ್ತು. ಇವತ್ತು 4 ಹಂತದ ಕಾರ್ಯಕ್ರಮ ಮಾಡಿದಾಗ 100 ಜನ ಪೊಲೀಸ್ ಅವ್ರನ್ನ ಕರ್ಕೊಂಡ್ಬಂದು ಇಲ್ಲಿ ಕಾವಲಾಗ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ಅದನ್ನು ಬಗೆಹರಿಸ್ತಕ್ಕಂಥ ಪ್ರಯತ್ನ ಯಾಕೆ ಮಾಡ್ತಾ ಇಲ್ಲ ಇವರು? DCR ಕಮಿಷನರ್ ಡಿಸ್ಟ್ರಿಕ್ಟ್ ಆಫೀಸರ್ ಇಲ್ಲಿದ್ದಾರೆ. ನಾವು ಕೇಳ್ತಾ ಇರ್ತಕ್ಕಂಥದ್ದು, ಇವ್ರು ಇಲ್ಲಿ ವಿಫಲ ಆಗಿರೋದ್ರಿಂದ ಈ ಇಲಾಖೆಯ ಆಯುಕ್ತರೇನಿದ್ದಾರೆ, ರಾಜ್ಯ ಮಟ್ಟದ ಆಯುಕ್ತರೇನಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ? ಯಾರ ಪರ ನಿಂತಿದ್ದೀರಿ ನೀವು? ಯಾರಿಗೆ ನ್ಯಾಯ ಕೊಡ್ಲಿಕ್ಕೆ ನಿಂತಿದ್ರಿ? ಈ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ರಾಜ್ಯ ಮಟ್ಟದ ಒಬ್ಬ ಆಯುಕ್ತರಿದ್ದಾರೆ. ಇಲ್ಲಿ ಇನ್ನು ಅಧಿಕಾರಿಗಳು ವಿಫಲ ಆದಾಗ ಆಯುಕ್ತರು ಪ್ರತಿ ದಿನ ಟಿವಿಗಳಲ್ಲಿ ಬರ್ತಾ ಇದೆ, ಪೇಪರ್ಗಳಲ್ಲಿ ಬರ್ತಾ ಇದೆ, ಇಂಟೆಲಿಜೆನ್ಸ್ ರಿಪೋರ್ಟ್ ಆಗ್ತಾ ಇದೆ, ಪೊಲೀಸ್ ಇಲಾಖೆಯಿಂದ ರಿಪೋರ್ಟ್ ಆಗ್ತಾ ಇದೆ, ಎಲ್ಲಾ ಹೋಗ್ತಾ ಇದ್ರು ಕೂಡ ಸಮಾಜ DCR ಇಲಾಖೆಯ ಆಯುಕ್ತರು ಇವತ್ತಿಗೂ ಕೂಡ ಇಲ್ಲಿ ಬಂದು ನಿಮ್ಮ ನ್ಯಾಯ ಏನು ಅಂತಕ್ಕಂಥದನ್ನ, ನೀವು ಯಾವ ಉದ್ದೇಶಕ್ಕೋಸ್ಕರ 33 ದಿವಸ ಕಾಲ ಧರಣಿ ಮಾಡ್ತಾ ಇದ್ರ ಅಂತಕ್ಕಂಥದನ್ನ ಕೇಳಂತ ಸೌಜನ್ಯತೆ ಇಲ್ಲ ಅಂದ್ರೆ ಈ ಇಲಾಖೆಗಳು ಯಾಕಬೇಕಾಗಿದೆ ದಲಿತರ ಪರವಾಗಿ? ಸರ್, ಇಲ್ಲಿಯೂ ನಿಮ್ಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ನಾವು ಇಲ್ಲೂ ಕೂಡ ನ್ಯಾಯ ಸಿಗ್ಲಿಲ್ಲ ಅಂದಾಗ 19ನೇ ತಾರೀಕು ಏನು ಉಪಮುಖ್ಯಮಂತ್ರಿಗಳು ನಮ್ಮ ತಾಲೂಕಿಗೆ ಬರ್ತಾ ಇದ್ದಾರೆ, ಅವರೊಟ್ಟಿಗೆ ಕೂಡ ನಾವು ಚರ್ಚೆ ಮಾಡ್ತಾ ಇದ್ವಿ. ಅವರೊಟ್ಟಿಗೆ ಚರ್ಚೆ ಮಾಡೋದಕ್ಕೆ ಪೊಲೀಸ್ ಇಲಾಖೆ ಅನುವು ಮಾಡಿಕೊಡ್ಬೇಕು ಮತ್ತು ಜಿಲ್ಲಾಧಿಕಾರಿಗಳು ಕೂಡ ಅನುವು ಮಾಡಿಕೊಡ್ಬೇಕು. ಮತ್ತೆ ಅದಕ್ಕೆ ಸಂಬಂಧವಾಗಿ ಅವ್ರ ಹತ್ರ ನಮ್ಮ ಬಡವರ ರೈತರ ಅಳಲೇನಿದೆಯೋ ಅಳಲನ್ನ ಕೂಡ ನಾವು ಅವ್ರ ಹತ್ರ ತೋಡ್ಕೊಳ್ಳಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಅಲ್ಲಿ ಕೂಡ ನ್ಯಾಯ ಸಿಕ್ಲಿಲ್ಲ ಅಂದ್ರೆ ಮುಂದಿನ ಹೋರಾಟ ದಲಿತ ಸಂಘರ್ಷ ಸಮಿತಿ ನಮ್ಮ ಹಿರಿಯರೆಲ್ಲ ಇದ್ದಾರೆ, ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳೆಲ್ಲ ಇದ್ದಾರೆ, ಎಲ್ಲರೂ ಕೂಡ ಸೇರಿ ಚರ್ಚೆ ಮಾಡಿ ಮುಂದಿನ ಹೋರಾಟ ನಾವು ಯಾವ ರೀತಿ ಇರ್ಬೇಕಾಗ್ತದೆ ಅಂತಕ್ಕಂಥದನ್ನ ನಾವು ತೀರ್ಮಾನ ಮಾಡ್ತೀವಿ ಅಂತ. ಅರಣ್ಯ ಇಲಾಖೆಯ DCF ಅವ್ರ ಮೇಲೆ ಆಗ್ಬೇಕು, RFO ಮೇಲೆ ಆಗ್ಬೇಕು, ಫಾರೆಸ್ಟ್ ಮೇಲೆ ಆಗ್ಬೇಕು. ಯಾರು ಮೊದಲಿಂದ ಕೂಡ ಉಳುಮೆ ಮಾಡ್ತಾ ಇರ್ತಕ್ಕಂಥ ದಲಿತರ ಭೂಮಿಗಳಿಗೆ ಪ್ರವೇಶ ಮಾಡಿದ್ರೆ ಅವಾಯ್ಡ್ ಮಾಡ್ತಾ ಇದ್ದಾರೆ. ಅವ್ರ ಮೇಲೆ ಅಟ್ರಾಸಿಟಿ ಆಕ್ಟ್ ಪ್ರಕಾರ ಅವ್ರ ಮೇಲೆ ದಾಖಲೆ ಮಾಡ್ಲೇಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ. ಥ್ಯಾಂಕ್ ಯು ಸರ್.